ಹಲೋ ಗೈಸ್, ವೆಲ್ಕಮ್ ಟು ಮೈ ನ್ಯೂ ಮಿನಿ ಬ್ಲಾಗ್. ಇವಾಗ ನೋಡಿ ನನ್ನ ಗಾಡಿ ಎಲ್ಲ ಇದೆ. ಫಸ್ಟ್ ಒಂದು ಬೆಳಗ್ಗೆನೇ ಬಾಡಿಗೆ ಬಂದಿದೆ. ಒಂದು ಆರ್ಡ್ರ್ ಮಿಸ್ ಆಯಿತು, 1100 ರೂಪಾಯಿದು. ನನ್ನ ಫೋನ್ ತೊಗೋತಾ ಇದೆ, ಅದೆಲ್ಲ ಮಿಸ್ ಆಗಿಬಿಡ್ತು. ಒಂದು ಬಾಡಿಗೆ ಬಂದಿದೆ. ಕನಕಪುರ ರೋಡು ಆಗ್ರಾ ಪಿಕಪ್ ಇದೆ, ಡ್ರಾಪ್ ಇದೆ ಉತ್ತರಹಳ್ಳಿಗೆ. ಬನ್ನಿ ಪಿಕಪ್ ಲೊಕೇಶನ್ ಹೋಗೋಣ. 1.5 ಕಿಲೋಮೀಟ್ರ್ ಇದೆ. ಲೋಡಿಂಗ್ ಮಾಡಿಕೊಂಡು ಟ್ರಿಪ್ ಸ್ಟಾರ್ಟ್ ಮಾಡಿಕೊಂಡು ಇವಾಗ ನಾವು ಹೊರಡ್ತಾ ಇದ್ದೀವಿ ಡ್ರಾಪ್ ಲೊಕೇಶನ್ಗೆ. 13 ಕಿಲೋಮೀಟ್ರು 35 ನಿಮಿಷ ತೋರಿಸ್ತಾ ಇದ್ದು. ಹಾಫ್ ಆನ್ ಅವರಲ್ಲಿ ಬಂದುಬಿಟ್ಟು ಅನ್ಲೋಡ್ ಇಬ್ಬರು ಬಂದುಬಿಟ್ಟು ಅನ್ಲೋಡ್ ಮಾಡಿದ್ರು. ಅನ್ಲೋಡ್ ಆದ ನಂತರ ನಾನು ಟ್ರಿಪ್ಪು ಎಂಡ್ ಮಾಡಿದೆ. ಎಂಡ್ ಆದ ನಂತರ ಕ್ಯಾಶ್ ಕಲೆಕ್ಟ್ ತೊಗೊಂಡ ನಂತರ ಕಸ್ಟಮರ್ ನನಗೆ ಫೋನ್ಪೇ ಮಾಡಿದರು. ಇಲ್ಲಿ ನೋಡಿ, ಫೋನ್ಪೇ ಆದ ನಂತರ ಕ್ಯಾಶ್ ಕಲೆಕ್ಟ್ ಮಾಡಬೇಕು. ಇದು ಆರ್ಡರು ಕಂಪ್ಲೀಟೆಡ್ ಆಯಿತು. ಹೆಲೋ ಗೈಸ್, 1059 ರೂಪಾಯಿ ಬಾಡಿಗೆ ಬಂದಿದೆ. ಇದು ಬಂದುಬಿಟ್ಟು ಆನ್ಲೈನ್ ಬಂದಿದೆ. 2 ಪಿಕಪ್ಪು 1 ಡ್ರಾಪ್ ಇದೆ ಅಂತ ಹೇಳಿದ್ರು ಕಸ್ಟಮರ್. ಇವಾಗ ನಾನು ಹೊರಡ್ತಾ ಇದ್ದೀನಿ ಫಸ್ಟ್ ಪಿಕಪ್ಪಿಗೆ. 2.1 ಕಿಲೋಮೀಟರ್ ಪಿಕಪ್ ಇದೆ ನೋಡಿ ಗೈಸ್. ಪಿಕಪ್ ಲೊಕೇಶನ್ನಿಗೆ ಹೋಗ್ತಾ ಇದ್ದೀನಿ. ಪಿಕಪ್ ಲೊಕೇಶನ್ ಬಂದ ನಂತರ 3 ಮೊಟ್ಟೆ ಇರುತ್ತೆ. ನಾನು ಒಂಚೂರು ಹೆಲ್ಪ್ ಮಾಡಿಕೊಂಡು ಲೋಡ್ ಮಾಡಿಕೊಂಡು ಅಲ್ಲಿಂದ ನಾವು ಟ್ರಿಪ್ ಸ್ಟಾರ್ಟ್ ಮಾಡಿಕೊಂಡು ಇನ್ನೊಂದು ಪಿಕಪ್ ಲೊಕೇಶನಿಗೆ ಹೊರಡ್ತಾ ಇದ್ದೀನಿ. ಅದು ಬಂದುಬಿಟ್ಟು 9.8 ಕಿಲೋಮೀಟರ್ ಇರುತ್ತೆ. ಅಲ್ಲಿ ಬಂದುಬಿಟ್ಟು ಏನು ಐಟಮ್ ಇದೆ ಅಂತ ತಿಳ್ಕೊಂಡೆ. ಇದು ನೋಡಿ, ಒಂದೊಂದು ಬಿಲ್ ಇರುತ್ತೆ. ಅದಕ್ಕೆ ಐಟಮ್ದು ಬಿಲ್ಲು, ಬಟ್ಟೆ ಇರುತ್ತೆ ಐಟಮು, ಅದ್ರ ಬಿಲ್ ತೊಗೊಂಡು ಇವಾಗ ನಾವು ಹೊರಡ್ತಾ ಇದ್ದೀವಿ ಡ್ರಾಪ್ ಲೊಕೇಶನಿಗೆ. ಡ್ರಾಪ್ ಲೊಕೇಶನ್ 19 ಕಿಲೋಮೀಟರು 55 ನಿಮಿಷ ತೋರಿಸ್ತಾ ಇತ್ತು, 1 ಅವರ್. ಹಾಗೆ ನನ್ನ ಗಾಡಿಯಲ್ಲಿ ಚಾರ್ಜ್ ಇರಲಿಲ್ಲ. ಬಂದುಬಿಟ್ಟು ನಾನು ಚಾರ್ಜರ್ ಪಾಯಿಂಟಲ್ಲಿ ಬಂದೆ. ಇದು ನೋಡಿ 15 ನಿಮಿಷ ಚಾರ್ಜರು 99 ಆಗಿದೆ. ಇನ್ನೂ 1 ನಿಮಿಷದಲ್ಲಿ ಫುಲ್ ಆಗುತ್ತೆ. ಬನ್ನಿ ಡ್ರಾಪ್ ಲೊಕೇಶನ್ಗೆ ಹೋಗೋಣ. ಡ್ರಾಪ್ ಲೊಕೇಶನ್ ಬಂದಾಗೆ 3 ಐಟಮ್ ಅನ್ಲೋಡ್ ಮಾಡ್ತಾರೆ. ಅನ್ಲೋಡ್ ಆದ ನಂತರ ನಾನು ಟ್ರಿಪ್ ಎಂಡ್ ಮಾಡಿದೆ. ಹಾಗಾಗಿ ನನ್ನ ಫೋನಲ್ಲಿ ನೆಟ್ವರ್ಕ್ ಒಂಚೂರು ಇಶ್ಯೂ ಇತ್ತು. ಅದ ನಂತರ ನಾನು ಕಸ್ಟಮರ್ಗೆ OTP ಕಳಿಸಿದೆ. 4 ನಂಬರ್ ಹೇಳಿದ್ರು, ಇನ್ನೂ 2 ನಂಬರ್ ಹೇಳೋಕ್ಕೆ ಇಷ್ಟೊತ್ತು ಮಾಡ್ತಾರೆ ಅಂತ. ಅವರು ಏನು ಮೇಲ್ಗಡೆ ಇದ್ದರು, ಕೆಳಗಡೆ ನಾನಿದ್ದೆ. ಇನ್ನೂ 2 OTP ಹಾಕ್ಕೊಂಡು ನಾನು ಟ್ರಿಪ್ ಎಂಡ್ ಮಾಡಿದೆ. ಎಂಡ್ ಆದಂಥ ಪೇಡ್ ಆನ್ಲೈನಲ್ಲಿ ಬರುತ್ತೆ. ನಾವು ಕ್ಯಾಶ್ ಕಲೆಕ್ಟ್ ಮಾಡಬೇಕು. ಇದು ವಾಲೆಟಲ್ಲಿ ಇಶ್ಯೂ ಆಗುತ್ತೆ ಅಮೌಂಟು. ವಿಡ್ರಲ್ಲಿ ಕೂಡ ನೀವು ಹುಡ್ಕೋಬೋದು. 500 ಡಿಪಾಸಿಟ್ ಇರುತ್ತೆ. ಇದು ಆರ್ಡ್ರ್ ಕಂಪ್ಲೀಟೆಡ್ ಆಯಿತು. 822 ರೂಪಾಯಿ ಬಾಡಿಗೆ ಬರುತ್ತೆ. ನಾವು ಹೋಗ್ತಾಯಿದ್ದೀವಿ ಪಿಕಪ್ ಲೊಕೇಶನ್ಗೆ. ಪಿಕಪ್ ಲೊಕೇಶನು 2.2 ಕಿಲೋಮೀಟರ್ ಇರುತ್ತೆ. ಪಿಕಪ್ ಪಾಯಿಂಟಲ್ಲಿ ಬಂದುಬಿಟ್ಟು 3 ಮೆಷಿನ್ ಇರುತ್ತೆ, ಬಟ್ಟೆ ಎಲ್ಲ ಮೆಷಿನು. ನಾವೆಲ್ಲ ಲೋಡ್ ಮಾಡಿಕೊಂಡು ಕಟ್ಟಿಕೊಂಡು ಇವಾಗ ಹೊರಡ್ತಾ ಇದ್ದೀವಿ ಟ್ರಿಪ್ ಸ್ಟಾರ್ಟ್ ಮಾಡಿಕೊಂಡು ಡ್ರಾಪ್ ಲೊಕೇಶನ್ಗೆ. ಡ್ರಾಪ್ ಲೊಕೇಶನ್ ಬಂದುಬಿಟ್ಟು ಎಷ್ಟು ಕಿಲೋಮೀಟರ್ ಅಂತ ನನಗೆ ಗೊತ್ತಿರಲಿಲ್ಲ. ಈಗ ನಿಮ್ಗೆ ಗೊತ್ತಾಗುತ್ತೆ ನೋಡಿ. 24 ಕಿಲೋಮೀಟರ್ 52 ನಿಮಿಷ ಬಂದುಬಿಟ್ಟೆ ಕಂಪ್ನಿಯಲ್ಲಿ. ಇವರೆಲ್ಲ ಬಂದುಬಿಟ್ಟು ಬೇಗನೆ ಅನ್ಲೋಡ್ ಮಾಡಿದ್ರು. ಅನ್ಲೋಡ್ ಆದ ನಂತರ ನಾನು ಟ್ರಿಪ್ಪು ಎಂಡ್ ಮಾಡಿದೆ. ಅದ ನಂತರ ನಾನು ಕಸ್ಟಮರು ಪೇ ಮಾಡಿದ್ರು ನನಗೆ ಅಮೌಂಟು. ಅದಾಗೆ ನನ್ನ ಕಸ್ಟಮರಲ್ಲಿ ಇದು ಒಂಚೂರು ಇಶ್ಯೂ ಬಂತು, ನೆಟ್ವರ್ಕ್ ಇಶ್ಯೂ. ಕಸ್ಟಮರ್ ಪೇಮೆಂಟ್ ಆದ ನಂತರ ನಾನು ಕ್ಯಾಶ್ ಕಲೆಕ್ಟ್ ತೊಗೊಂಡೆ. ಕ್ಯಾಶ್ ಕಲೆಕ್ಟ್ ತೊಗೊಂಡಾದ ನಂತರ ಕಸ್ಟಮರ್ ಕೂಡ ನಾನು ರೇಟಿಂಗ್ ಕೊಡ್ತೀನಿ. ರೇಟಿಂಗ್ ಕೊಡೋ ನಂತರ ನನ್ನ ಫೋನಲ್ಲಿ ಒಂಚೂರು ನೆಟ್ವರ್ಕ್ ಇಶ್ಯೂ ಆಗಿದೆ. ನೆಟ್ವರ್ಕ್ ಇಶ್ಯೂ ಆದ ನಂತರ ಟ್ರಿಪ್ಪೇ ಕ್ಲೋಸ್ ಮಾಡಿಬಿಟ್ಟೆ ನಾನು. ಇದು ಡ್ರಾಪ್ ಆದ ನಂತರ 314 ರೂಪಾಯಿ ಬಾಡಿಗೆ ಬರುತ್ತೆ. 5 ಕಿಲೋಮೀಟರ್ ಪಿಕಪ್ ಬರುತ್ತೆ. ನಾನು ಆರ್ಡ್ರ್ ಮಿಸ್ ಮಾಡಿದೆ. 835 ರೂಪಾಯಿ ಬಾಡಿಗೆ ಬರುತ್ತೆ. ಅದು ಕ್ಯಾನ್ಸಲ್ ಆದ ನಂತರ ಇದು ಪಿಕಪ್ ಲೊಕೇಶನ್ನು 5.1 ಕಿಲೋಮೀಟರ್ ಇರುತ್ತೆ. 17 ನಿಮಿಷ ತೋರಿಸ್ತಾಯಿತ್ತು. ಮಳೆನೂ ಬರ್ತಾಯಿತ್ತು. ಕಸ್ಟಮರ್ ಲೇಡೀಸ್ ಇದ್ದರು, ಲೋಡಿಂಗ್ ಮಾಡಿಕೊಂಡು ನಾನು ಅಲ್ಲಿಂದ ಟ್ರಿಪ್ ಸ್ಟಾರ್ಟ್ ಮಾಡಿಕೊಂಡು ಇವಾಗ ನಾನು ಹೊರಡ್ತಾ ಇದ್ದೀನಿ ಡ್ರಾಪ್ ಲೊಕೇಶನ್ಗೆ. 27 ಕಿಲೋಮೀಟರು 1 ಅವರ್ 37 ನಿಮಿಷ ತೋರಿಸ್ತಾ ಇದೆ ನೋಡಿ. ಟ್ರಾಫಿಕ್ ನೋಡಿ ಎಷ್ಟಾಗಿದೆ ಬೆಂಗಳೂರಲ್ಲಿ. 10 ಕಿಲೋಮೀಟ್ರಿಗೆ 1 ಅವರ್ ತೋರಿಸ್ತದೆ. ಈ ಥರ ಬೆಂಗಳೂರಲ್ಲಿ ಇಷ್ಟೊಂದು ಟ್ರಾಫಿಕ್ ಇದೆ ನೋಡಿ. ಮಿನಿಮಮ್ 1.5 ಕಿಲೋಮೀಟರ್ ಸಮೀಪ ಇದೆ. ಬೊಮ್ಮನಹಳ್ಳಿ ಇದೆ ಮೊದಲೇ. ಇಲ್ಲಿ ನೋಡಿ, ಬೊಮ್ಮನಹಳ್ಳಿ ಜಾಮ್ ಆಗಿದೆ ಇವತ್ತು. ಅಂತಂತೂ ಅನ್ಲೋಡ್ ಪಾಯಿಂಟಲ್ಲಿ ಬಂದುಬಿಟ್ಟು ಅನ್ಲೋಡ್ ಮಾಡಿದ್ರು ಇವರು. ಬೇಗನೆ ಇಲ್ಲಿ ಗಾಡಿ ಇತ್ತು, ನಾನು ವಿಡಿಯೋ ಮಾಡೋಕ್ಕಾಗಿಲ್ಲ. ಅನ್ಲೋಡ್ ಆದ ನಂತರ ನಾನು ಟ್ರಿಪ್ಪು ಎಂಡ್ ಮಾಡಿದೆ. ಅಮೌಂಟ್ ಕೂಡ ಕಸ್ಟಮರ್ ಹತ್ರ ನಾನು ಕ್ಯಾಶ್ ತೊಗೊಂಡ್ಬಿಟ್ಟೆ. ಕೊಡೋದ ನಂತರ ಇವತ್ತಿನ ಟುಡೇ ಅರ್ನಿಂಗ್ ಎಷ್ಟಾಗಿದೆ ಅಂದರೆ 2767